ಮಧುಗಿರಿ ರಾಜ್ಯ ಸಚಿವ ಸಂಪುಟದ ಎರಡನೆಯ ಹಂತದ ವಿಸ್ತರಣೆಯಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಶಾಸಕ ಕೆಎನ್ ರಾಜಣ್ಣರವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿ ಅಲ್ಪಸಂಖ್ಯಾತರ ಸಮುದಾಯದ ನೇತೃತ್ವದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಲಾಯಿತು. ಮಂಗಳವಾರ ಪಟ್ಟಣದ ಪಾವಡ ಸರ್ಕಲ್ ಬಳಿ ಪ್ರತಿಭಟನಾಕಾರರು ಜಮಾವಣೆಗೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಘೋಷಣೆ ಕೂಗಿ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕ ಕೆಎನ್ ರಾಜಣ್ಣನವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ಕಲ್ಪಿಸುವಂತೆ ಒತ್ತಾಯಿಸಿದರು. ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ವಿಜಯ್ ಜಮೀರ್ ಅಹಮದ್ ಸಾಹೇಬ್ರಿಗೆ ಕೆಎನ್ ರಾಜಣ್ಣ ಸಾಹೇಬ್ರಿಗೆ ಬೇಕೇ ಬೇಕು. ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರೇ ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಕಮ್ಯುನಿಟಿ ಕಡೆಯಿಂದ ಹಾಗೂ ನನ್ನ ಹಿಂದೂ ಬಾಂಧವರ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಪ್ರತಿಭಟನೆ ಏನಂದರೆ, ಕರ್ನಾಟಕದಲ್ಲಿ ಸರ್ಕಾರ ಬದಲಾಗಿದೆ. ಸಿದ್ದರಾಮಯ್ಯನವರಿದ್ದರು, ಈಗ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಇದರಲ್ಲಿ ನಮ್ಮ ಎರಡು ಮುಖಗಳು ಇವರು ಯಾರಂದರೆ ಕೆಎನ್ ರಾಜಣ್ಣ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಸಾಹೇಬ್. ಇವರು ಮಾಸ್ ಲೀಡರ್ಸ್. ಇವರು ಒಂದು ಕಮ್ಯುನಿಟಿ ಲೀಡರ್ ಅಲ್ಲ. ಇವರು ನೀವು ಎಲ್ಲೋದ್ರೂ ಹಿಂದೂಗಳು ಮುಸ್ಲಿಮ್ಗಳು ಪ್ರತಿ ಜಾತಿಗೂ ಇವರು ತಮ್ಮ ಜೊತೆಯಲ್ಲಿ ತಗೊಂಡು ಕೆಲಸ ಮಾಡೋದು. ಯಾವುದೋ ಒಂದೊಂದು ಚಿಕ್ಕ ಮಾತಿಗೆ ಇವರಿಬ್ಬರಿಗೂ ಮಿನಿಸ್ಟ್ರಿಯಿಂದ ಸ್ವಲ್ಪ ಸೈಡ್ ಮಾಡಿದ್ದಾರೆ. ಮೊದಲು ರಾಜಣ್ಣ ಅವ್ರಿಗೆ ಮಾಡಿದ್ರು. ರಾಜಣ್ಣ ಅವರು ಎಂಥ ಧೀಮಂತ ನಾಯಕ ಅಂತ ನಮಗೆಲ್ಲ ಗೊತ್ತಿದೆ. ಎಲ್ಲ ಕಮ್ಯುನಿಟಿನವ್ರಿಗೆ, ಪರ್ಟಿಕ್ಯುಲರ್ಲಿ ನನ್ನ ಒಪಿನಿಯನ್ ಹೇಳ್ತೀನಿ, ಬಡವರಿಗೆ ಅವರು ಮಾಡುವಷ್ಟು ಸಹಾಯ, ಬಡವ್ರ ಕೆಲಸ ಅವರು ಮಾಡುವಷ್ಟು ಯಾರೂ ಮಾಡಲ್ಲ. ಅಂಥ ಲೀಡ್ರ್ ಇಲ್ಲದಿದ್ದರೆ ಪಾರ್ಟಿಗಳು ಉಳಿಯಲ್ಲ. ಅದಕ್ಕೆ ನಾವು ರಿಕ್ವೆಸ್ಟ್ ಏನು ಮಾಡ್ತೀವಿ ಅಂದರೆ, ಯಾರು ಕೆಲಸ ಮಾಡ್ತಾರೆ ಅವರಿಗೆ ಮಿನಿಸ್ಟ್ರಿ ಕೊಡಿ. ನೀವು ಜಾತಿನೂ ನೋಡಬೇಡ್ರಿ, ಭೇದನೂ ನೋಡಬೇಡ್ರಿ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು ಮಾಸ್ ಲೀಡರ್ಸ್. ಜಮೀರ್ ಅಹಮದ್ ಖಾನ್, ಕೆಎನ್ ರಾಜಣ್ಣ ಅವರು. ನೀವು ಬೆಂಗಳೂರಿಗೆ ಹೋದರೆ ಗೊತ್ತಾಗುತ್ತೆ ಜಮೀರ್ ಅಹಮದ್ ಖಾನ್ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೆಂಗಿದ್ದಾರೆ ಅಂತ. ಮುಸ್ಲಿಮರಿಗೆ ಎಷ್ಟು ಅವರು ದೇಣಿಗೆ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ, ಅಷ್ಟೇ ಹಿಂದೂಗಳಿಗೂ ಕೊಡ್ತಾರೆ, ಅಷ್ಟೇ ಕ್ರಿಶ್ಚಿಯನ್ಸ್ಗೂ ಕೊಡ್ತಾರೆ. ಅಂಥ ಲೀಡರ್ ಅವರು. ಯಾವುದೋ ಒಂದು ಮಾತಿಗೆ ಏನೋ ಅವರು ಶಾಮ್ನೂರು ಫ್ಯಾಮ್ಲಿಗೆ ಏನೋ ವಿರೋಧ ಹೇಳಿದ್ದಾರೆ ಅಂತ. ಶಾಮ್ನೂರೇ ವಿರೋಧ ಹೇಳಿದ್ದಾರೆ. ನಮ್ಮ ಬಂಗಾರಪ್ಪನ ಮಗಳ ವಿಚಾರವಾಗಿ BJP ಓಟ್ ಕೊಡಿ ಅಂತ ಶಾಮ್ನೂರು ಶಿವಶಂಕರಪ್ಪನವರು ಹೇಳಿದ್ದಾರೆ. ದೊಡ್ಡವ್ರು ಹೇಳಿದ್ರೆ ಏನೂ ಇಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಎಲ್ಲ ಪಾರ್ಟಿ ಟಿಕೆಟ್ಸ್ ಎಲ್ಲ ಶಾಮ್ನೂರು ಫ್ಯಾಮ್ಲಿಗೆ ಕೊಟ್ಬಿಡಿ. ನೀವು ದಾವಣಗೆರೆಯಲ್ಲಿ ಅವರೇ ಹಂಚಿಬಿಡಿ. ಒಂದು 5 ಅವ್ರ ಮನೆಗೆ ಇಟ್ಕೊಳ್ಳಿ, ಮಿಕ್ಕದೆಲ್ಲ ಬೇರೆಯವ್ರಿಗೆ ಹಂಚಲಿ. ಯಾರು ಹೇಳಂಗಿಲ್ಲ, ಕೇಳಂಗೂ ಇಲ್ಲ. ಅದಕ್ಕೆ ನಾವು ಹೈಕಮಾಂಡಿಗೆ ಈ ನಮ್ಮ ಕಡೆಯಿಂದ ಏನು ನಾವು ಪ್ರಸ್ತಾವನೆ ನಮ್ಮದಿದೆ, ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಕೊಡಿ. ಒಂದೊಂದು ಫ್ಯಾಮ್ಲಿಗೆ 3-4 ಸೀಟ್ ನೀವು ಕೊಟ್ಕೊಂಡು ಕೂತ್ಕೊಬಿಟ್ರೆ ಬೇರೆಯವ್ರು ಇಲ್ವಾ, ಕೆಲಸ ಮಾಡೋರು ಇಲ್ವಾ? ಎಷ್ಟು ಜನ ಬೆಳಿಗ್ಗೆ ರಾತ್ರಿ ಹಗಲು ಇರುಳು ಎಂಥ ಕೆಲಸ ಮಾಡೋರು ಇದ್ದಾರೆ ನಮ್ಮ ಕಾಂಗ್ರೆಸ್ನಲ್ಲಿ. ಬಟ್ ಯಾರಿಗೂ ನೀವು ಮಣೆ ಹಾಕ್ತೀರಾ, ಅದು ಒಳ್ಳೆಯದಲ್ಲ. ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಇವತ್ತು ಪ್ರತಿಭಟನೆ ಇದೆ, ಶಾಂತಿಯುತವಾಗಿ ನಾವು ನಿಮಗೆ ಕೇಳ್ತಾ ಇದ್ದೀವಿ. ಇಲ್ಲದೆ ನೀವು ಕೊಡಲಿಲ್ಲ ಅಂದರೆ ಮುಂದೆ ನೀವು ನೆಕ್ಸ್ಟ್ ಬೆಂಚಿಗೆ ಹೋಗೋದು ನಾವು ಅದಂತೂ ಖಂಡಿತವಾಗಿ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ನೀವು ಫ್ರಂಟ್ ಬೆಂಚ್ನಲ್ಲೇ ಇರಿ. ನಾವು ನಿಮಗೆ ಸೆಕೆಂಡ್ ಬೆಂಚಿಗೆ ಕಳ್ಸೋಕ್ಕೆ ನಮಗೆ ರಾಜಿ ಇಲ್ಲ. ನೀವು ಫ್ರಂಟ್ ಬೆಂಚ್ನಲ್ಲೇ ಇರಿ. ಫ್ರಂಟ್ ಬೆಂಚ್ನಲ್ಲಿ ಇರಬೇಕಂದ್ರೆ ನೀವು ಯಾರಿಗೆ ಕೊಡಬೇಕು, ಹೈಕಮಾಂಡಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವು ಯಾರಿಗೆ ಮಿನಿಸ್ಟ್ರಿ ಕೊಡಬೇಕು ಅವ್ರಿಗೆ ಕೊಡಿ. ಇಲ್ಲದೆ ಅದು ಹಿಂದೆ ನಾವು ಅನುಭವಿಸಿದ್ದೀವಿ. ಹಿಂದಿನ ಬೆಂಚ್ನಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ನಾವು ಮನವಿ ಮಾಡ್ತಾಯಿದ್ದೀವಿ ಹಾಗೂ ವಿನಂತಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾವು ಹೈಕಮಾಂಡ್ನಲ್ಲಿ ತಿರ್ಗಾ ಮತ್ತೊಮ್ಮೆ ನಾವು ವಿನಂತಿಸಿದ್ದು ಏನಂದರೆ, ಇವರಿಬ್ಬರಿಗೂ ಕೆಎನ್ ರಾಜಣ್ಣ ಅವರು ಮಾಸ್ ಲೀಡರ್, ಜಮೀರ್ ಅಹಮದ್ ಖಾನ್ ರವರು ಮಾಸ್ ಲೀಡರ್. ಇವ್ರಿಗೆ ನೀವು ಮಂತ್ರಿ ಸ್ಥಾನ ಕೊಟ್ಟರೆ ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ, ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಾರೆ. ಅದಕ್ಕೆ ಒಂದು ಶಾಯರಿ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಹಮ್ಕು ಮಿಟಾ ಸಕೆ ಜಮಾನೆ ಮೇ ದಮ್ ನಹಿ. ನಾನು ಅದು ಕನ್ನಡದಲ್ಲಿ ಅನುವಾದನ ಮಾಡ್ತೀನಿ. हमको मिटा सके ज़माने में ये दम नहीं, ज़माना खुद हमसे है ज़माने से हम नहीं. ನಮಗೆ ನಾಶ ಮಾಡೋಕ್ಕೆ ಯಾರ ಕೈಲಿಂದಾನೂ ಸಾಧ್ಯ ಇಲ್ಲ.
ಈ ಪ್ರಪಂಚ ಇರೋದೇ ನಮ್ಮಿಂದ, ಪ್ರಪಂಚದಿಂದ ನಾವಲ್ಲ ಅಂತ ಇದರ ಅರ್ಥ. ಅಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇವತ್ತೆಲ್ಲರೂ ಪ್ರತಿಭಟನೆ ಅಂತಾರೆ. ನಾನು ಪ್ರತಿಭಟನೆ ಅಂತ ಹೇಳೋಕೆ ಹೋಗಲ್ಲ. ಇದು ನಮ್ಮ ಹಕ್ಕು, ನಾವು ಕೇಳ್ತಾ ಇರೋದು ಹಕ್ಕು. ನಮ್ಮ ಸಂವಿಧಾನ, ಬಾಬಾ ಸಾಹೇಬರು ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಅವ್ರವ್ರಿಗೆ ಎಲ್ಲ ಜಾತಿ ಎಲ್ಲ ಕುಲ ಬಂದರೂ ಹಕ್ಕಿದೆ ಅಂತ ಹೇಳವ್ರೆ. ನಾನು ಅನ್ಕೊಂಡಿದ್ದೀನಿ ಕಾಂಗ್ರೆಸ್ ಪಕ್ಷ ಒಂದು ಆಲದ ಮರ ಅಂತ ತಿಳ್ಕೊಂಡಿದ್ದೀನಿ. ನೀವು ರೆಂಬೆ ಗಿಂಬೆ ಕಟ್ ಮಾಡಿದ್ರೆ ಆಲದ ಮರ ಬೆಳೆಯುತ್ತೆ, ನೀವು ಕೊಡೆ ಬುಡ ಕಟ್ ಮಾಡೋಕೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಲದ ಮರ ಬುಡ ಕಟ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಉಳಿವಿಲ್ಲ. ನಾನು ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬ್ರು ಇರ್ಬೋದು, ಜಮೀರ್ ಅಹಮದ್ ಸಾಹೇಬ್ರು ಇರ್ಬೋದು, ಇವರು ಕಾಂಗ್ರೆಸ್ಗೆ ಬುಡ ಇದ್ದಂಗೆ, ಆಲದ ಮರಕ್ಕೆ ಬುಡ ಇದ್ದಂಗೆ. ಇವ್ರಿಗೆ ಯಾವುದೇ ಕಾರಣಕ್ಕೆ ನೀವು ರೆಂಬೆ ಕೊಂಬೆ ಕುಯ್ದ್ರೆ ಬೆಳೀತಾವೆ, ನೀವು ಬುಡ ಕುಯ್ಯೋಕೆ ಹೋಗಬೇಡಿ. 2028 ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಬರಬೇಕಾದ್ರೆ ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಕೆ ಎನ್ ರಾಜಣ್ಣ ಸಾಹೇಬ್ರಿಗೆ ಮತ್ತು ಜಮೀರ್ ಅಹಮದ್ ಸಾಹೇಬ್ರಿಗೆ ನಿಮ್ಮ 2ನೇ ಸಚಿವ ಸಂಪುಟದಲ್ಲಿ ಅವ್ರಿಗೆ ಸ್ಥಾನಮಾನ ಕೊಟ್ಟು ನಮ್ಮನ್ನೆಲ್ಲ ನೀವು ಸಂತೋಷ ಪಡಿಸ್ಬೇಕು ಅಂತ ನಾನು ತಿಳ್ಕೊತೀನಿ. ನೀವೇನಾದರೂ ಏನು ಹೆಚ್ಚು ಕಡಿಮೆ ಆಯಿತು, ನಾವು ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ದಯವಿಟ್ಟು ನಾವು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ, ಹೈಕಮಾಂಡ್ ಯಾರೇ ಆಗಲಿ, ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಾಗಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗಾಗಲಿ, ನಮ್ಮ ಈ 2ನೇ ಸಚಿವ ಸಂಪುಟದಲ್ಲಿ ಕೆ ಎನ್ ರಾಜಣ್ಣವ್ರಿಗೆ ಮತ್ತು ಜಮೀರ್ ಅಹಮದ್ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಈ ರಾಜ್ಯದಲ್ಲಿ ದೇಶದಲ್ಲಿ ಬರಬೇಕು ಅಂದರೆ ಜಮೀರ್ ಅಹಮದ್ ಅಂತಕ್ಕಂತಹ ಒಂದು ಜನಾಂಗ ಮತ್ತು ಹಿಂದುಳಿದವರ ಅಲ್ಪಸಂಖ್ಯಾತರ ಕಣ್ಮಣಿ. ಯಾಕಂದರೆ ಇವಾಗಲೇ ಹಾಸನದಲ್ಲಿ ಗೊತ್ತಾಗೈತೆ, ಒಬ್ಬ ದೇಶಕ್ಕೆ MP ಕಳಿಸ್ಕೊಟ್ಟಂಥವ್ರು ಈ ತಾಲೂಕಿನ ಈ ರಾಜ್ಯದ ಮಾಜಿ ಸಚಿವರು ನಮ್ಮೆಲ್ಲರ ಪ್ರೀತಿಯ ರಾಜಣ್ಣ ಸಾಹೇಬ್ರು ಅವ್ರಿಗೆ ಮತ್ತು ಜಮೀರ್ ಅಹಮದ್ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಏನಾದರೂ ಕೊಡದಲೇ ಹೋದರೆ ಮುಂದಿನ ದಿನಮಾನದಲ್ಲಿ ಎಲ್ಲ ಹಿಂದುಳಿದವರು, ಎಲ್ಲ ಅಲ್ಪಸಂಖ್ಯಾತರು, ಎಲ್ಲ ದಲಿತರು, ಎಸ್ಪೆಷಲಿ ಇವರಿಬ್ಬರು ನೋಡ್ತಕ್ಕಂತಹ ಜಾತಿ ಬಡವರು ಯಾರ್ಯಾರಿದ್ದಾರೆ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಳಿಸ್ತಾರೆ ಅಂತ ನಾನು ಈ ಮುಖಾಂತರ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಿದ್ದೀನಿ. रहमतुल्लाहि व बरकातुहू। माशाअल्लाह हमारे पूरे नौजवान और मुसलमानों की तरफ से ये आज पुरअमन एहतजाज हमारे हुकूमत कर्नाटक से और ख़ास तौर से कांग्रेस के बड़े लीडरान जैसा कि राहुल गांधी हैं और हमारे मल्लिकार्जुन खड़गे जी हैं और सोनिया गांधी जी हैं और इसी तरह कांग्रेस के जितने हाईकमान हैं, हम उनसे ये मुतालबा करते हैं कि हमारे सूबे कर्नाटक के लिए अच्छा काम करने वाले, अच्छी नुमाइंदगी करने वाले, हर कौम को साथ में लेकर चलने वाले ऐसे लीडर की शदीद ज़रूरत है। और अगर ऐसे लीडर को आगे बढ़ाएंगे तो सभी का फ़ायदा होगा। ये आज का पुरअमन जो एहतजाज इस बात का मुतालबा कर रहा है कि अभी कैबिनेट में हमारे BZ ज़मीर अहमद ख़ान साहब को DCMP और इसी तरह मिनिस्टर भी अगर दी जाए, पहले से भी अच्छा काम किए हैं, अच्छा नाम किए हैं और कर्नाटक के लिए एक माशाअल्लाह बहुत अच्छा खासा सब मज़ाहिब को लेकर चले हैं। इसका कांग्रेस को भी फ़ायदा होगा और मुसलमानों को भी फ़ायदा होगा। यही एक हमारा मुतालबा है नौजवानों की तरफ से, तमाम मुसलमानों की जानिब से और ख़ुसूसियत के साथ माशाअल्लाह यहाँ पर जितने लोग उनकी ये पुरअमन एहतजाज में जो हिस्सा लिए हैं उन तमाम की जानिब से यही एक दरख्वास्त है और उम्मीद है कि इंशाअल्लाह हुकूमत कर्नाटक और इसी तरह कांग्रेस के बड़े लीडरान जो है इंशाअल्लाह इस बात को मानेंगे। पूरे शहर मधुगिरी के अवाम की तरफ से इसमें सिर्फ मुसलमानों की एकजहती नहीं बल्कि पूरी अवाम की एकजहती है। हमारी तरफ से इस बात का मुतालबा है कि हमारे रियासत कर्नाटक में हमारे जनाब BZ ज़मीर अहमद साहब बहुत अच्छे लीडर हैं। वह कौम की बहुत बेहतरीन खिदमत कर रहे हैं, समाजी एतबार से, मिली एतबार से, हर एतबार से, और पूरी कौम को लेकर चल रहे हैं। लिहाजा इस वक्त हम हुकूमत कर्नाटक के जनाब DK शिवकुमार साहब से इस बात का मुतालबा करते हैं कि हमारे BZ ज़मीर अहमद साहब को उनका एक जो बेहतरीन ओहदा खुसूसियत के साथ मुसलमानों की तरफ से जो मुतालबा किया जा रहा है, DCM का जो ओहदा देने का मुतालबा किया जा रहा है, उस मुतालबे को पूरा करें। एक बेहतरीन लीडर हैं, हमें उम्मीद रखते हैं
कि हमारे DK शिव कुमार साहब हमारे इस मुतालबे को पूरा करेंगे।